ಅನ್ವಿತಾ ಸೂರ್ಯವಂಶಿ ಭಾಗ 33. ನಾನು ವಾಸ್ತವವಾಗಿ ಇಲ್ಲಿಗೊಂದು ಇಂಪಾರ್ಟೆಂಟ್ ಬಿಸ್ನೆಸ್ ಮೀಟಿಂಗ್ ಆಗಿ ಬಂದಿರೋದು. ಆದರೆ ಕೊನೆಯ ಕ್ಷಣದಲ್ಲಿ ಸಭೆ ರದ್ದಾಯಿತು. ಹಾಗಾಗಿ ನಾನೇ ಸುಮ್ಮನೆ ಇಲ್ಲಿಗೆ ಬಂದೆ. ಜಾಬಿ ತನ್ನ ಅಮೆರಿಕನ್ ಸ್ಟೈಲ್ ಇಂಗ್ಲೀಷ್ನಲ್ಲಿ ವಿವರಿಸ್ತಾ ಇದ್ದಾನೆ. ಓ ಹೌದಾ, ಒಳ್ಳೇದಾಯ್ತು ಬಿಡಿ. ಅನ್ವಿತಾ ಮೃದುವಾಗಿ ನಗ್ತಾ ಇದ್ದಾಳೆ. ಅಂದ ಹಾಗೆ ಕಾವ್ಯ, ಇವರು ಯಾರು? ನೋಡೋದು ಸಖತ್ ಹ್ಯಾಂಡ್ಸಮ್ ಆಗಿದ್ದಾರಲ್ವಾ? ಸೃಷ್ಟಿ ತಕ್ಷಣ ಕಾವ್ಯಾಳ ಕಿವಿಯಲ್ಲಿ ಅತ್ಯಂತ ನಿಧಾನವಾಗಿ ಪಿಸ್ಕೊಡ್ತಾ ಇದ್ದಾಳೆ. ಇವನು ನಮ್ಮ ಆಫೀಸಿನ ಹೊಸ ಕ್ಲೈಂಟ್. ಅಮೇರಿಕದಿಂದ ಇಲ್ಲಿಗೆ ಬಂದಿದೆ ಅಷ್ಟೇ. ಕಾವ್ಯ ಬೇಸರದಿಂದಲೇ ಉತ್ತರಿಸ್ತಾಳೆ. ವಾವ್, ಆದರೂ ನಿಜಕ್ಕೂ ಇವನು ಎಷ್ಟು ಹಾಟ್ ಮತ್ತು ಬಿಸಿಯಾಗಿದ್ದಾನಲ್ವಾ? ಸಖತ್ ಪರ್ಸ್ನಾಲಿಟಿ. ಸೃಷ್ಟಿ ಜಾಬಿಯನ್ನು ಕಣ್ಣು ಕಿರಿದು ಮಾಡಿ ನೋಡುತ್ತಾ ಆಕರ್ಷಿತಳಾಗ್ತಾ ಇದ್ದಾಳೆ. ಇಲ್ಲ ಸೃಷ್ಟಿ, ಇವನೊಬ್ಬ ನಂಬರ್ 1 ಮೂರ್ಖ, ಅಹಂಕಾರಿ. ಕಾವ್ಯ ಕೋಪದಿಂದ ತನ್ನ ಮೂಗನ್ನು ಸುಕ್ಕು ಹಾಕ್ಕೊಂಡ್ಳು. ಅವರಿಬ್ಬರ ಈ ಪಿಸುಮಾತುಗಳನ್ನು ಗಮನಿಸಿದ ಅನ್ವಿತಾ ತನ್ನ ಕಣ್ಣುಗಳನ್ನು ದೊಡ್ಡದು ಮಾಡಿ ಇಬ್ಬರನ್ನ ಸನ್ನೆ ಮಾಡ್ತಾ ಸೈಲೆಂಟ್ ಆಗಿರಲು ಶಾಂತಗೊಳಿಸಿದ್ಲು. ಅನ್ವಿತಾ, ಇವ್ರು ಯಾರು ಅಂತ ನಮಗೆ ಪರಿಚಯನೇ ಮಾಡಿಕೊಡೋದಿಲ್ವೇ? ಜಾಬಿ ಕುತೂಹಲದಿಂದ ಕೇಳ್ತಾ ಇದ್ದಾನೆ. ಓ ಕ್ಷಮಿಸಿ ಜಾಬಿ ಸರ್, ಇವಳು ನಮ್ಮ ವೇದವರ ಸ್ವಂತ ತಂಗಿ ಸೃಷ್ಟಿ. ಅನ್ವಿತಾ ಮುಗುಳ್ನಗುತ್ತಾ ಮೊದಲು ಸೃಷ್ಟಿಯನ್ನು ಪರಿಚಯಿಸ್ಕೊಂಡ್ಳು. ಹೋ ಹಾಯ್ ಸೃಷ್ಟಿ, ನೈಸ್ ಮೀಟ್ ಯು. ಜಾಬಿ ಕೈ ಚಾಚ್ತಾನೆ. ಹಲೋ ಜಾಬಿ ಸರ್. ಸೃಷ್ಟಿ ಖುಷಿಯಿಂದಲೇ ಹ್ಯಾಂಡ್ಶೇಕ್ ಮಾಡ್ತಾಳೆ. ಮತ್ತು ಇವಳು ಇದಳಲ್ಲ ಅನ್ವಿತಾ, ಇವಳು ಕಾವ್ಯಾಳನ್ನು ಜಾಬಿಗೆ ಪರಿಚಯಿಸಲು ಬಾಯಿ ತೆರಿತಾಳೆ. ಅಯ್ಯೋ, ಇವರನ್ನು ಯಾರಿಗೆ ಗೊತ್ತಿಲ್ಲ ಹೇಳಿ ಅನ್ವಿತಾ, ಇವಳೇ ನಮ್ಮ ಮಿಸ್ ಹಲ್ಲಿ, ಅಂದರೆ ಮೀನ್ಸ್ ಜಾಬಿ. ಮಧ್ಯದಲ್ಲೇ ಬಾಯಿ ಹಾಕಿ ಕಾವ್ಯಾಳ ಕಾಲೆಳಿತಾಳೆ. ಹೇ ಬಿಳಿ ಕೋತಿ, ನಿನ್ನೆಲ್ಲ ಇಲ್ಲಿ ಹಲ್ಲಿ ಅಂತ ಯಾರು ಕರೆದದ್ದು ಇವಾಗ? ಮಂಗಂತರ ಆಡಬೇಡ. ಕಾವ್ಯ ಸಿಟ್ಟಿನಿಂದ ಜಟಾಪಟಿಗೆ ಇಳಿದ್ಬಿಟ್ಲು. ಹಲೋ ಮಿಸ್ ಹಲ್ಲಿ, ಆಫೀಸ್ನಲ್ಲಿ ಮೊದಲ ದಿನ ನನ್ನ ಜೊತೆ ಜಗಳವನ್ನು ನೀನು ಯಾವುದರಿಂದ ಪ್ರಾರಂಭಿಸಿದೆ ನೆನಪಿದೆಯಾ? ಜಾಬಿ ತಮಾಷೆಯಾಗಿ ಕಣ್ಣೊಡಿತಾನೆ. ನಾನೇನಾ ಜಗಳವನ್ನು ನಾನು ಶುರು ಮಾಡ್ತೀನ? ನಿನ್ನ ದೇಹದಲ್ಲಿ ಕೇವಲ ಜಿಮ್ ಮಾಡಿ ಸ್ನಾಯುಗಳು ಮಾತ್ರ ಹೆಚ್ಚಾಗಿ ಹೊರತು ತಲೆಯಲ್ಲಿ 1% ಬುದ್ಧಿ ಇಲ್ಲ. ನಾನು ಮಂಗಗಳು ಒಳ್ಳೆಯದಲ್ಲ ಅಂತ ಸುಮ್ಮನೆ ಹೇಳ್ತಿಲ್ಲ ಅಷ್ಟೇ. ಕಾವ್ಯ ಮುಖ ತಿರುಗಿಸಿ ಟಾಪ್ ಗೇರ್ನಲ್ಲಿ ರೇಗ್ತಾ ಇದ್ದಾಳೆ. ಇವರಿಬ್ಬರ ನಡುವಿನ ಈ ಬಾಲಿಶ ಜಗಳವನ್ನು ನೋಡಿದ ಅನ್ವಿತಾ ಅಸಹಾಯಕತೆಯಿಂದ ತನ್ನ ತಲೆಗೆ ಕೈ ಇಟ್ಕೊಂಡು, ಯಾಕಂದರೆ ಆಫೀಸ್ನಲ್ಲಿ ಇವರಿಬ್ಬರ ನಡುವೆ ಆಗಾಗ ನಡೆಯುವಂತಹ ಜಗಳಗಳನ್ನು ಪರಿಹರಿಸಲು ಹೋಗಿ ಅವಳಿಗೆ ಈಗಾಗಲೇ 2 ಬಾರಿ ಸರಿಯಾದ ತಲೆನೋವು ಬಂದಿತ್ತು. ಇತ್ತ ಸೃಷ್ಟಿ ಇವರ ಐ ವೋಲ್ಟೇಜ್ ಜಗಳ ನೋಡಿ ತನ್ನ 2 ಕೈಗಳನ್ನು ಕಿವಿಯ ಮೇಲೆ ಗಟ್ಟಿಯಾಗಿ ಹಾಕೊಂಡ್ಳು. ತನ್ನ ಮುಗ್ಧ ಮನಸ್ಸಿನ ಮೇಲೆ ಇವರ ಜಗಳದ ಪರಿಣಾಮ ಬೀರಲು ಅವಳು ಬಯಸಲೇ ಇಲ್ಲ. ಕೊನೆಗೆ ಅನ್ವಿತಾ ಪರಿಸ್ಥಿತಿಯನ್ನು ನಿಭಾಯಿಸಿ ಕಾವ್ಯಾಳನ್ನು ಅಲ್ಲಿಂದ ಹೊರಗೆ ಎಳೆದುಕೊಂಡು ಬಂದು ಸಮಾಧಾನಪಡಿಸಿ ಕಾರಿನ ಕಡೆಗೆ ಕರೆದುಕೊಂಡು ಬಂದಳು. ಮಾಲ್ನ ಸೆಕ್ಯೂರಿಟಿ ಗಾರ್ಡ್ಗಳು ಅವರು ಶಾಪಿಂಗ್ ಮಾಡಿದ ದೊಡ್ಡ ಬ್ಯಾಗ್ಗಳನ್ನು ಹಿಡ್ಕೊಂಡು ಅವರ ಹಿಂದೆಯೇ ಬಂದರು. ಆದರೆ ಮಾಲ್ನ ಒಂದು ಕತ್ತಲೆಯ ಮೂಲೆಯಲ್ಲಿ ಪ್ರಿಯಾ ಇವೆಲ್ಲವನ್ನು ಅತ್ಯಂತ ಸೂಕ್ಷ್ಮವಾಗಿ ಗಮನಿಸ್ತಾನೆ ಇದ್ಲು. ಅವರು ಮಾತಾಡಿದ್ದನ್ನು ಕೂಡ ಅವಳು ಕದ್ದು ಕೇಳಿಸ್ಕೊಳ್ತಾ ಇದ್ಲು. ಜಬ್ಜಿ ಮಾಲ್ಸ್ಗೆ ಪ್ರವೇಶಿಸುವುದನ್ನು ಅವಳು ಸ್ವತಃ ತನ್ನ ಕಣ್ಣಾರೆ ನೋಡಿದ್ಲು. ಅವನು ಯಾವುದೇ ಬಿಸ್ನೆಸ್ ಸಭೆಗೆ ಬಂದಿರಲಿಲ್ಲ ಅನ್ನೋ ಸತ್ಯ ಅವಳಿಗೆ ಅರ್ಥ ಆಯಿತು. ಹಾಗಾದರೆ ಅವನು ಸುಳ್ಳು ಹೇಳಿ ಯಾಕೆ ಇಲ್ಲಿಗೆ ಬಂದ? ಕೇವಲ ಅನ್ವಿತಾಳನ್ನು ನೋಡೋಕೆ ಮಾತ್ರನಾ? ಪ್ರಿಯಾಳ ಕುತಂತ್ರಿ ತಲೆ ಇವಾಗ ಅತ್ಯಂತ ವೇಗವಾಗಿ ಓಡೋಕೆ ಶುರುವಾಗುತ್ತೆ. ಆಫೀಸ್ನಲ್ಲಿ ಕೆಲಸ ಮಾಡುವಾಗಲೂ ಜಬ್ಬಿ ಅನ್ವಿತಾಳತ್ತ ಗುಟ್ಟಾಗಿ ಪ್ರೀತಿಯಿಂದ ನೋಡುವುದನ್ನು ಅವಳು 1-2 ಬಾರಿ ನೋಡಿರಬೇಕು. ಆದರೆ ಈಗ ಅವಳು ಅದರ ಬಗ್ಗೆ ಹೆಚ್ಚು ಗಮನ ಹರಿಸಿರಲಿಲ್ಲ. ಇವಾಗ ಮಾಲ್ನ ದೃಶ್ಯವನ್ನು ನೆನಪಿಸ್ಕೊಂಡಾಗ ಅವಳು ಕ್ರೂರ ಮುಖದಲ್ಲಿ ಒಂದು ವಿಕೃತವಾದ ನಗು ಮೂಡುತ್ತೆ. ವೇದ್ ಮತ್ತು ಅನ್ವಿತಾಳನ್ನು ದೂರ ಮಾಡಲು ಮುಂದೆ ಏನು ಮಾಡಬೇಕೆಂದು ಅವಳ ಮನಸ್ಸಿನಲ್ಲೇ ಒಂದು ಭರ್ಜರಿ ಮಾಸ್ಟರ್ ಪ್ಲ್ಯಾನ್ ಕೂಡ ಸಿದ್ಧ ಮಾಡಿಕೊಂಡ್ಳು. ಮನೆಯಲ್ಲಿ ಶಾಪಿಂಗ್ ಬ್ಯಾಗ್ಗಳನ್ನೆಲ್ಲ ಜೋಡಿಸಿಟ್ಟಾಗ ಅನ್ವಿತಾ ನಾವೇನು ಅಲ್ಲಿಗೆ ಹೋಗಿ ಶಾಶ್ವತವಾಗಿ ಜೀವಮಾನವಿಡೀ ಏನು ಉಳಿತಾ ಇಲ್ಲ ತಾನೇ? ತನ್ನ ರೂಮ್ನಲ್ಲಿದ್ದಂತಹ ಎಲ್ಲ ದೊಡ್ಡ ಬ್ಯಾಗ್ಗಳು ಮತ್ತು ಚೀಲಗಳನ್ನು ನೋಡಿದ ನಂತರ ಋಗ್ವೇದ ಶಾಕ್ ಆಗಿ ತನ್ನ ತಲೆಗೆ ಕೈ ಮುಟ್ಕೊಂಡ. ನೀನು ಇವತ್ತಿನವರೆಗೂ ನನ್ನನ್ನು ಎಲ್ಲಿಗೆ ಪ್ರವಾಸ ಕರ್ಕೊಂಡು ಹೋಗ್ತಾ ಇದೆಯಾ ಅಂತ ಜಾಗದ ಹೆಸರನ್ನೇ ಹೇಳಿಲ್ಲ. ಹಾಗಾಗಿ ನನಗೆ ಬೇಕಾದ ಎಲ್ಲ ರೀತಿಯ ಬಟ್ಟೆಗಳು, ಎಲ್ಲ ವೆಕೇಷನ್ಸ್ಗೂ ಸೂಟ್ ಆಗುವಂತಹ ಬಟ್ಟೆಗಳು ನಾನು ಬ್ಯಾಗ್ ಒಳಗೆ ತೆಗೆದುಕೊಂಡು ಹೋದೆ ಅಷ್ಟೇ. ಅನ್ವಿತಾ ತನ್ನ ಮುಗ್ಧ ಹೆಗಲು ಮೇಲಕ್ಕೆ ಕ್ಯೂಟಾಗಿ ಉತ್ತರಿಸಿದ್ಲು. ಓ ದೇವರೇ, ನಿನ್ನ ಶಾಪಿಂಗ್ ಒಂದು ನಮಸ್ಕಾರ. ಋಗ್ವೇದ ನಗುತ್ತಾ ಕಣ್ಣುಗಳನ್ನು ತಿರುಗಿಸಿ ತಕ್ಷಣವೇ ತನ್ನ ಹೆಂಡತಿ ಚೀಲದಲ್ಲಿದ್ದ ಅನಗತ್ಯ ಸಾಮಾನುಗಳ ಪ್ರಮಾಣವನ್ನು ಸ್ವಲ್ಪ ಕಮ್ಮಿ ಮಾಡ್ತಾನೆ. ತದನಂತರ ಹೊರಡುವ ಮುನ್ನ ಇಬ್ಬರು ಜಂಟಿಯಾಗಿ ಕುಟುಂಬದ ಹಿರಿಯರ ಅಂದರೆ ಅಮ್ಮನ ಕಾಲಿಗೆ ಬಿದ್ದು ಆಶೀರ್ವಾದ ಪಡೆದು ಪ್ರವಾಸಕ್ಕೆ ಮನೆಯಿಂದ ಹೊರಗೆ ಹೋಗ್ತಾರೆ. ಅವರು ಕಾರು ಹತ್ತಿ ನೇರವಾಗಿ ತಲುಪಿದ್ದು ಬೆಂಗಳೂರಿನ ಒಂದು ಖಾಸಗಿ ಹೆಲಿಪ್ಯಾಡ್ಗೆ. ವೇದ್ ತನ್ನ ಹೆಂಡತಿಗಾಗಿ ಇಡೀ ಹೆಲಿಕಾಪ್ಟರನ್ನೇ ಬುಕ್ ಮಾಡಿರ್ತಾನೆ. ಇಬ್ಬರು ಅತ್ಯಂತ ಸಡಗರದಿಂದ ಹೆಲಿಕಾಪ್ಟರ್ನಲ್ಲಿ ಕುಳಿತು ಆಕಾಶದ ಹಾದಿಯಲ್ಲಿ ಹಾರ್ತಾರೆ.
ಇದೇ ಸಮಯದಲ್ಲಿ ದೂರದ ಒಂದು ರಹಸ್ಯ ಜಾಗದಲ್ಲಿ ಒಬ್ಬ ರೌಡಿ ಫೋನಲ್ಲಿ ಮಾತಾಡ್ತಾ ಇದ್ದಾನೆ. ಸರಿ, ಅವರಿಬ್ಬರು ಇವಾಗ ತಾನೇ ಎಲ್ಲೋ ಹೊರಗೆ ಲಾಂಗ್ ಟ್ರಿಪ್ ಹೋಗ್ತಾ ಇದ್ದಾರೆ ಅನ್ಸುತ್ತೆ. ಅವ್ರ ಕೈಯಲ್ಲಿ ದೊಡ್ಡ ದೊಡ್ಡ ಬ್ಯಾಗ್ಗಳು ಕೂಡ ಇದೆ. ಮತ್ತು ವಿಶೇಷ ಅಂದರೆ ಅವ್ರು ಕಾರ್ನಲ್ಲಿ ಹೋಗದೆ ನೇರವಾಗಿ ಹೆಲಿಕಾಪ್ಟರ್ನಲ್ಲೇ ಹಾರಿದ್ದಾರೆ. ಆ ಕಡೆಯಿಂದ ಬಾಸ್ ಧ್ವನಿ ಕೇಳ್ತು. ಸರಿ, ಸದ್ಯಕ್ಕೆ ಅವರಿಗೆ ಯಾವುದೇ ತೊಂದರೆ ಕೊಡಬೇಡಿ, ಆದರೆ ಅವರ ಪ್ರತಿಯೊಂದು ಹೆಜ್ಜೆಯ ಮೇಲೂ ಕದ್ದ ಕಣ್ಣಿಟ್ಟು ನಿಗಾ ಇರಿಸಬೇಕು. ನಮ್ಮ ಹಳೆಯ ಮುಖ್ಯ ಶತ್ರು ನೆನೆ ತಾನೇ ಮರಳಿ ಬಂದಿದ್ದಾನೆ. ನಾವೀಗ ಎಂದಿಗಿಂತಲೂ ಹೆಚ್ಚು ಜಾಗರೂಕರಾಗಿರಬೇಕು. ನಮ್ಮ ರಹಸ್ಯ ರಾಜಕುಮಾರಿ ಇನ್ನೂ ಜೀವಂತವಾಗಿದ್ದಾಳೆಂದು ಅವರಿಗೆ ಎಲ್ಲೂ ಒಂದು ಸಣ್ಣ ಸುಳಿವು ಕೂಡ ಸಿಗಬಾರದು. ಆದರೆ ಅದು ಒಂದು ರೀತಿಯಲ್ಲಿ ನಮಗೆ ಒಳ್ಳೆಯದು. ಅವಳನ್ನು ಮುಗಿಸಲು ಇದೇ ಸರಿಯಾದ ಸಮಯ. ಆ ಧ್ವನಿ ಅತ್ಯಂತ ಕ್ರೂರವಾಗಿ ನಕ್ಕಿತ್ತು. ಈ ಹೆಲಿಕಾಪ್ಟರ್ನಲ್ಲಿ ಹಾರಾಡ್ತಿರುವಂತಹ ವೇದ್ ಮತ್ತು ಅನ್ವಿತಾಗೆ ತಮಗರಿವಿಲ್ಲದೇನೆ ಬೆನ್ನ ಹಿಂದೆ ಇರುವ ರಹಸ್ಯ ಶತ್ರುಗಳ ಜಾಲದ ಬಗ್ಗೆ ತಿಳಿಯುತ್ತಾ. ಆ ಫೋನ್ ಕರೆಯಲ್ಲಿ ಪ್ರಸ್ತಾಪವಾದ ಆ ನಿಗೂಢ ರಾಜಕುಮಾರಿ ಬೇರೆ ಯಾರೂ ಅಲ್ಲದೆ ಅನ್ವಿತಾನೇ ಇರಬಹುದೇ? ಭಾರತಕ್ಕೆ ಬಂದಿರೋ ಆ ಹಳೆಯ ಶತ್ರು ಯಾರು? ಅತ್ತ ರಹಸ್ಯ ಜಾಗದಲ್ಲಿ ಫೋನ್ ಸಂಭಾಷಣೆ ಮುಂದುವರಿದಿತ್ತು. ಅವರಿಬ್ಬರು ಈಗ ನಗರದಿಂದ ತುಂಬಾನೇ ದೂರ ಹೋಗಿದ್ದಾರೆ ಬಾಸ್. ಸೂರ್ಯವಂಶಿ ಹಠಾತ್ತಾಗಿ ಹೆಲಿಕಾಪ್ಟರ್ನಲ್ಲಿ ಹೋಗಿರೋದ್ರಿಂದ ಅವನನ್ನು ಒಂಟಿಯಾಗಿ ಸಿಕ್ಕಿಸಿ ಹಿಡಿಯಲು ನಮಗೆ ಇಲ್ಲಿ ಹೆಚ್ಚಿನ ಸಮಯ ಮತ್ತು ಉತ್ತಮ ಅವಕಾಶ ಸಿಗ್ತದೆ ಎಂದು ವಿಶೇಷ್ ಎಂಬ ನಿಗೂಢ ವ್ಯಕ್ತಿ ಕ್ರೂರವಾಗಿ ನಗುತ್ತಾ ಹೇಳ್ತಾ ಇದ್ದಾನೆ. ಹೌದು ಸರ್, ನಾನು ಈಗಾಗಲೇ ಅವರ ಹಿಂದೆ ನಿಗಾ ಇಡಲು ನಮ್ಮ ಬೇರೆ ಜನರನ್ನು ರಹಸ್ಯವಾಗಿ ಕಳಿಸ್ಕೊಟ್ಟಿದ್ದೀನಿ ಮತ್ತು ನಾನು ತಕ್ಷಣ ಅಲ್ಲಿಂದ ಹೊರಟು ಹೈದರಾಬಾದ್ಗೆ ಬರ್ತೀನಿ ಅಂತ ಆ ಕಡೆಯಿಂದ ಶೂಟರ್ ಉತ್ತರಿಸ್ತಾನೆ. ಸರಿ, ಬೇಗ ಬಾ, ಸ್ಪೆಷಲ್ ಅಷ್ಟೇ ಹೇಳಿ. ತಕ್ಷಣ ಫೋನ್ ಕಟ್ ಮಾಡಿದ ಅವನ ಕಣ್ಣುಗಳಲ್ಲಿ ಯಾವುದೋ ಒಂದು ಹಳೆಯ ಸೇಡಿನ ಕಿಡಿ ಎದ್ದು ಕಾಣಿಸ್ತಾ ಇತ್ತು. ಇತ್ತ ಹೆಲಿಕಾಪ್ಟರ್ ಆಕಾಶದಲ್ಲಿ ತೇಲುತ್ತಿರುವಾಗ ಎತ್ತರವನ್ನು ನೋಡಿ ಅನ್ವಿತಾಳಿಗೆ ಗಾಬರಿ ಆಯಿತು. ಅನ್ವಿತಾ ಮೆಲ್ಲನೆ ಕಣ್ಣನ್ನು ತೆರಿ ಧೈರ್ಯವಾಗಿ ಒಮ್ಮೆ ಹೊರಗೆ ನೋಡು. ನನ್ನ ಜೊತೆ ನೀನಿರುವಾಗ ನಿನಗೇನಾಗೋದಿಲ್ಲ, ನಾನು ಬಿಡೋದಿಲ್ವಲ್ಲ. ಋಗ್ವೇದ ಅವಳ ಕೈಯನ್ನು ಅತ್ಯಂತ ಬಿಗಿಯಾಗಿ ಹಿಡಿದು ಭರವಸೆ ನೀಡ್ತಾನೆ. ಹೆಲಿಕಾಪ್ಟರ್ನ ಸಣ್ಣ ನಡುಕಕ್ಕೆ ಮೊದಲೇ ಸ್ವಲ್ಪ ಭಯಭೀತಳಾಗಿದ್ದ ಆ ಮುದ್ದಾದ ಜೀವ ಗಂಡನ ಬೆಂಬಲ ಸಿಗುತ್ತಿದ್ದಂತೆ ತನ್ನ ಕಣ್ಣುಗಳನ್ನು ಅಗಲವಾಗಿ ತೆರೆದು ಅತ್ಯಂತ ನಿಧಾನವಾಗಿ ಕಿಟಕಿಯಿಂದ ಹೊರಗೆ ನೋಡ್ತಾ ಇದ್ದಾಳೆ. ಅವರು ಇವಾಗ ಆಕಾಶದಲ್ಲಿ ಮೋಡಗಳ ಮಧ್ಯೆ ಎತ್ತರದಲ್ಲಿದ್ದರು. ಕೆಳಗೆ ಕಾಣಿಸ್ತಾ ಇರುವಂಥ ಹಸಿರು ವಿಶಾಲವಾದ ನೀಲಿ ಸಮುದ್ರವನ್ನು ನೋಡ್ತಿದ್ದಂಗೆ ಅವಳ ಮನಸ್ಸಿನಲ್ಲಿದ್ದಂತಹ ಒಂದು ಸಣ್ಣ ಭಯ ಸಂಪೂರ್ಣವಾಗಿ ಕಡಿಮೆಯಾಗುತ್ತೆ. ಅವಳು ತನ್ನ ಕಣ್ಣುಗಳನ್ನು ಸಂಪೂರ್ಣವಾಗಿ ತೆರೆದು ಹೊರಗಿನ ಆ ರಮಣೀಯ ನೋಟವನ್ನು ಅತ್ಯಂತ ಆನಂದದಿಂದ ಕಣ್ತುಂಬಿಕೊಳ್ಳುತ್ತಾ ಕುಳಿತುಕೊಂಡ್ಳು. ವೇದ್, ಈಗಲಾದರೂ ನಿಜ ಹೇಳು, ನಾವು ಇಷ್ಟೊಂದು ದೂರ ಎಲ್ಲಿಗೆ ಹೋಗ್ತಾ ಇದ್ವಿ? ಕಿಟಕಿಯಿಂದ ಕಣ್ಣನ್ನು ತೆಗೆಯದೆ ಅವಳಿಗೆ ತನ್ನ ಕುತೂಹಲವನ್ನು ತಾನಾಗಿಯೇ ತಡೆಯೋಕ್ಕಾಗಲಿಲ್ಲ. ಇನ್ನೊಂದು ಸ್ವಲ್ಪ ಸಮಯ ಇರೋ ಅನ್ವಿತಾ, ನಾವಿಲ್ಲಿ ಇಳಿದ ತಕ್ಷಣ ನಿನಗೆ ತಾನಾಗಿ ಎಲ್ಲ ಅರ್ಥವಾಗ್ತದೆ. ಋಗ್ವೇದ ರಹಸ್ಯವಾಗಿ ನಗ್ತಾನೆ. ಅವಳು ಮುದ್ದಾಗಿ ಮುಖ ತಿರುಗಿಸಿ ಮತ್ತೆ ಕಿಟಕಿಯಿಂದ ಹೊರಗೆ ಪ್ರಕೃತಿಯನ್ನು ನೋಡುತ್ತಾ ಕುಳಿತಳು. ಸುಮಾರು 3 ಗಂಟೆಗಳ ನಿರಂತರ ಪ್ರಯಾಣದ ನಂತರ ಹೆಲಿಕಾಪ್ಟರ್ ಸಮುದ್ರದ ಮಧ್ಯದಲ್ಲಿದ್ದ ಒಂದು ಸುಂದರವಾದ ದೊಡ್ಡ ಬಂಗಲೆಯ ಮೇಲ್ಭಾಗದಲ್ಲಿದ್ದ ಹೆಲಿಪ್ಯಾಡ್ನಲ್ಲಿ ಬಂದು ನಿಧಾನವಾಗಿಳಿತು. ಮೇಲಿನಿಂದ ನೋಡಿದಾಗ ಸುತ್ತಲೂ ನೀರು ಮಾತ್ರ ಕಾಣಿಸ್ತಾ ಇರೋದ್ರಿಂದ ತಾವು ಭಾರತದ ಯಾವ ಮೂಲೆಗೆ ಬಂದು ತಲುಪಿದ್ದೀವಿ ಎಂದು ಅವಳಿಗೆ ಇನ್ನೂ ಸ್ಪಷ್ಟವಾಗಿ ಅರ್ಥ ಆಗ್ತಾ ಇಲ್ಲ. ಹೆಲಿಕಾಪ್ಟರ್ನಿಂದ ಋಗ್ವೇದ ಮೊದಲು ಕೆಳಗೆ ಬಂದು ಅವಳನ್ನು ಇಳಿಸಲು ಪ್ರೀತಿಯಿಂದ ತನ್ನ ಕೈಯನ್ನು ಚಾಚ್ತಾನೆ. ಆದರೆ ಅವಳು ಸದ್ಯಕ್ಕೆ ತನ್ನ ಕೈಯನ್ನು ಚಾಚಲೇ ಇಲ್ಲ. ನೀವು ಇವಾಗ ನಿಖರವಾಗಿ ಎಲ್ಲಿದ್ದೇವೆಂದು ನೀವು ಬಾಯಿ ಬಿಟ್ಟು ಹೇಳುವವರೆಗೂ ನಾನು ಹೆಲಿಕಾಪ್ಟರ್ನಿಂದ ಕೆಳಗೆ ಕಾಲಿಡೋದೇ ಇಲ್ಲ. ಅನ್ವಿತಾ ಮುನಿಸಿನಿಂದ ಆಟವನ್ನು ಹಿಡಿದ್ಲು. ಅನ್ವಿತಾ, ನೀನು ತುಂಬ ಹಠಮಾರಿ. ಸರಿ ಒಪ್ಕೊಂಡೆ. ನಾವಿವಾಗ ಇಳಿದಿರುವುದು ಸುಂದರವಾದ ಅಂಡಮಾನ್ ದ್ವೀಪದಲ್ಲಿ. ಋಗ್ವೇದ ಮುಗುಳ್ನಗುತ್ತಾ ನಿಜ ಹೇಳಲೇಬೇಕಾಯ್ತು ಹೇಳ್ತಾನೆ. ಏನು, ನಿಜವಾಗಿಯೂ ನಾವು ಅಂಡಮಾನಲ್ಲಿದ್ದೀವಾ? ಆ ಮಾತು ಕೇಳಿದ ತಕ್ಷಣವೇ ಅವಳ ಸಂತೋಷಕ್ಕೆ ಪಾರವೇ ಇಲ್ಲದಂತಾಯಿತು. ಅವಳು ಹೆಲಿಕಾಪ್ಟರ್ನಿಂದ ಸೀದಾ ಋಗ್ವೇದನಿಗೆ ಮರಳಿ ಅಪ್ಪಿಕೊಳ್ಳಲು ಅವನ ಬಳಿ ಹಾರಿದ್ಲು. ಇಬ್ಬರು ಆ ರಭಸಕ್ಕೆ ಅವನು ಹಿಂದೆ ಬಿದ್ದು ಹೋಗೋದ್ರಿಂದ ಕೂದಲಲ್ಲಿ ತಪ್ಪಿಸ್ಕೊಂಡು ಅವಳನ್ನು ಗಟ್ಟಿಯಾಗಿ ಹಿಡಿದುಕೊಳ್ತಾನೆ. ಥ್ಯಾಂಕ್ ಯು ವೇದ್, ತುಂಬ ಧನ್ಯವಾದಗಳು. ನಾನು ನನ್ನ ಜೀವನದಲ್ಲಿ ನಿಜವಾಗಿಯೂ ಒಮ್ಮೆಯಾದರೂ ಈ ಸುಂದರವಾದ ದ್ವೀಪಕ್ಕೆ ಬಂದು ಹೋಗಬೇಕಂತ ತುಂಬ ಆಸೆಪಟ್ಟಿದ್ದೆ ಗೊತ್ತಾ? ವಾವ್, ಇದು ನಂಬಲು ಸಾಧ್ಯವೇ ಆಗ್ತಾ ಇಲ್ಲ. ಅನ್ವಿತಾ ಅತ್ಯಂತ ಖುಷಿಯಿಂದ ಅವನ ಅಪ್ಪುಗೆಯಿಂದ ಮೆಲ್ಲನೆ ಕೆಳಗಿಳಿದ್ಲು. ನನಗೆ ನಿನ್ನ ಆಸೆಗಳೆಲ್ಲ ಮೊದಲೇ ಅರ್ಥವಾಗ್ತದೆ ಅನ್ವಿತಾ, ಆದರೆ ಇಡೀ ಪ್ರಯಾಣದಿಂದ ನೀನು ತುಂಬ ಸುಸ್ತಾಗಿದೆಯಾ. ಈಗ ಸದ್ಯಕ್ಕೆ ರೂಮ್ಗೆ ಹೋಗು, ವಿಶ್ರಾಂತಿ ತಗೋ. ನಾವು ದ್ವೀಪವನ್ನು ನೋಡಲು ಸಂಜೆ ಹೊರಗಡೆ ಹೋಗೋಣ, ಓಕೆನಾ? ಅಂದ ಹಾಗೆ ಈ ಸುಂದರ ಬಂಗಲೆ ನಮ್ಮದೇ. ಋಗ್ವೇದ ಪ್ರೀತಿಯಿಂದ ಅವಳನ್ನು ಬಂಗಲೆಯ ಒಳಗೆ ಕರೆದೊಯ್ತಾನೆ. ಈ ಬಂಗಲೆ ಬೆಂಗಳೂರಿನ ಸೂರ್ಯವಂಶಿ ಭವನದಷ್ಟೇ ದೈತ್ಯಾಕಾರವಾಗಿ ದೊಡ್ಡದಾಗಿರಲಿಲ್ಲ, ಆದರೆ ಕರಾವಳಿಯ ತೀರಕ್ಕೆ ತಕ್ಕಂತೆ ಅತಿ ಅದ್ಭುತವಾಗಿ ತುಂಬ ಚಿಕ್ಕದೂ ಆಗಿರಲಿಲ್ಲ. ಅತ್ಯಂತ ಐಷಾರಾಮಿಯಾಗಿತ್ತು. ಅದನ್ನು ಪ್ರತಿದಿನ ಸ್ವಚ್ಛವಾಗಿ ನೋಡಿಕೊಳ್ಳಲು ಒಬ್ಬರು ದಂಪತಿಗಳು ಕೆಲಸಕ್ಕಿದ್ದರು. ಅನ್ವಿತಾ ವೇದ್ ಇಬ್ಬರು ಒಟ್ಟಿಗೆ ಬರುವುದನ್ನು ನೋಡಿ ಆ ಕೆಲಸದ ದಂಪತಿಗಳು ಗೌರವದಿಂದ ಮುಂದೆ ಬರ್ತಾರೆ.
ಋಗ್ವೇದ ಅವರ ಯೋಗಕ್ಷೇಮವನ್ನು ಪ್ರಶ್ನಿಸಿ ಮಧ್ಯಾಹ್ನದ ಊಟಕ್ಕೆ ಏನು ವಿಶೇಷ ಬೇಕು ಅಂತ ಕೇಳಿ ಆರ್ಡರ್ ಕೂಡ ಮಾಡ್ತಾನೆ. ತದನಂತರ ಅವರಿಬ್ಬರು ವಿಶ್ರಾಂತಿಗಾಗಿ ಮೇಲಿನ ಮಹಡಿಯಲ್ಲಿದ್ದ ಮುಖ್ಯ ಮಲಗುವ ಕೋಣೆಗೆ ಬರ್ತಾರೆ. ಅನ್ವಿತಾ ಆ ಸುಂದರ ಕೋಣೆಯ ಬಾಗಿಲನ್ನು ತೆರೆದಾಗ ಅವಳ ಮೂಗಿಗೆ ಅತ್ಯಂತ ವಿಭಿನ್ನವಾದ ಮತ್ತು ಮನಸ್ಸಿಗೆ ಮುದ ನೀಡುವ ಒಂದು ಪರಿಮಳ ಒಮ್ಮೆಲೆ ಬಡಿತು. ಆದರೆ ಅವಳು ಕೋಣೆಯ ಸುತ್ತಲೂ ಆಶ್ಚರ್ಯವಾಗಿ ಕಣ್ಣು ತಿರುಗಿಸಿ ನೋಡಿದಾಗ ಅಲ್ಲಿ ಅಲಂಕಾರಕ್ಕೆ ಯಾವುದೇ ಹೂಗಳು ಇರಲಿಲ್ಲ. ಇದು ಹೂಗಳಿಲ್ಲದ ಎಲ್ಲಿಂದ ಇಷ್ಟೊಂದು ಅದ್ಭುತವಾದ ಸುಗಂಧದ ಪರಿಮಳ ಬರ್ತಾ ಇದೆ ವೇದ್? ಅನ್ವಿತಾ ಆಶ್ಚರ್ಯದಿಂದ ಕೇಳಿದ್ಲು. ಹಾಗಾದರೆ ಇಲ್ಲಿ ಬಾ ಮಗಳೇ. ಋಗ್ವೇದ ನಗುತ್ತಾ ಅವಳ ಕೈ ಹಿಡಿದು ಕೋಣೆಯ ಮುಂಭಾಗದಲ್ಲಿರುವಂತಹ ವಿಶಾಲವಾದ ಬಾಲ್ಕನಿ ಅಂದರೆ ಗ್ಯಾಲರಿಗೆ ಕರೆದೊಯ್ತಾನೆ. ಅಲ್ಲಿ ಕೆಳಗೆ ನೋಡಿದಾಗ ಒಂದು ದೊಡ್ಡದಾದ ಉದ್ಯಾನವನಿತ್ತು. ಅದರಲ್ಲಿ ಅನೇಕ ವರ್ಣರಂಜಿತ ಹೂಗಳನ್ನು ನೆಡಲಾಗಿತ್ತು. ಅವು ಹೆಚ್ಚಾಗಿ ಅಂಡಮಾನ್ ದ್ವೀಪಗಳಲ್ಲಿ ಮಾತ್ರ ಕಂಡುಬರುವಂತಹ ಅತ್ಯಂತ ಅಪರೂಪದ ಮತ್ತು ಸುಗಂಧಭರಿತ ಹೂವಿನ ಜಾತಿಗಳಾಗಿದ್ವು. ಆ ಅದ್ಭುತವಾದ ವರ್ಣರಂಜಿತ ದೃಶ್ಯವನ್ನು ನೋಡಿ ಇಬ್ಬರ ಮನಸ್ಸು ಒಮ್ಮೆಲೆ ಪ್ರಫುಲ್ಲಿತಗೊಂಡಿತು. ಅಲ್ಲಿಂತಾಗ ಬಾಲ್ಕನಿಯಿಂದ ಕಣ್ಣು ಹಾಯಿಸಿದ ಕಡೆಲೆಲ್ಲ ವಿಶಾಲವಾದ ನೀಲಿ ಸಮುದ್ರ, ಅಲೆಗಳ ಆರ್ಭಟ ಕಣ್ಣಿಗೆ ಸ್ಪಷ್ಟವಾಗಿ ಕಾಣಿಸ್ತಾ ಇತ್ತು. ಅನ್ವಿತಾ ಈ ದೃಶ್ಯ ನೋಡಿ ತುಂಬ ಸಂತೋಷಪಟ್ಟಳು. ಅವಳಿಗೆ ಇಡೀ ದ್ವೀಪವನ್ನೇ ಇಂಚಿಂಚಾಗಿ ಅನ್ವೇಷಿಸುವಂತಹ ಆಸೆ ಮನಸ್ಸಿನಲ್ಲಿ ಚಿಗುರುಡಿತಾ ಇತ್ತು. ಈಗ ಹೇಳು ಅನ್ವಿತಾ, ನಿನ್ನ ಗಂಡ ಕೊಟ್ಟಂತಹ ಈ ಒಂದು ಸರ್ಪ್ರೈಸ್ ನಿನಗೆ ಸಂಪೂರ್ಣವಾಗಿ ಸಂತೋಷ ಆಯಿತಾ? ಋಗ್ವೇದ ಬಾಲ್ಕನಿಯಲ್ಲಿ ತಣ್ಣನೆಯ ಗಾಳಿ ಬೀಸ್ತಿರುವಾಗ ಅವಳನ್ನು ಇಂದಿನಿಂದ ಅತ್ಯಂತ ಆಪ್ತವಾಗಿ ಬಿಗಿಯಾಗಿ ತಪ್ಕೊಳ್ತಾನೆ. ತುಂಬ ತುಂಬಾ ಸಂತೋಷ ಆಯಿತು ವೇದ್. ಅನ್ವಿತಾ ನಾಚಿಕೆಯಿಂದ ತನ್ನ ಇಡೀ ತಲೆಯನ್ನು ಅವನ ವಿಶಾಲವಾದ ಹೆದೆಯ ಮೇಲೆ ಆಸರೆಯಾಗಿಟ್ಕೊಂಡ್ಳು. ಹಾಗಾದರೆ ಇಷ್ಟೊಂದು ದೊಡ್ಡ ಸರ್ಪ್ರೈಸ್ ಕೊಟ್ಟ ಆ ನಿನ್ನ ಪ್ರೀತಿಯ ಗಂಡನಿಗೆ ಇವಾಗ ಪ್ರತಿಯಾಗಿ ಏನು ಸಿಗ್ತದೆ ಹೇಳು? ಋಗ್ವೇದ ಅವಳ ಕಿವಿಯ ಬಳಿ ಮುದ್ದಾಗಿ ಪಿಸುಗುಟ್ಟುತ್ತಾ ಕಣ್ಣು ಹೊಡಿತಾನೆ. ನೀನು ಇವಾಗ ನನಗೆ ಪ್ರೀತಿಯಿಂದ ಮುದ್ದಾದ ಉಡುಗೊರೆಯನ್ನು ಕೊಡುತ್ತಿದ್ರೆ ಪರವಾಗಿಲ್ಲ ಅನ್ವಿತಾ. ಗಂಡನಾಗಿ ನನ್ನ ಹಕ್ಕನ್ನು ನಾನೇ ನಿನ್ನಿಂದ ಹೆಂಗೆ ತಗೋಬೇಕು ಅಂತ ನನಗೆ ತುಂಬ ಚೆನ್ನಾಗಿ ಗೊತ್ತು. ಋಗ್ವೇದ ತುಂಟತನದಿಂದ ನಗುತ್ತಾ ಅವಳ ಹೆಗಲನ್ನು ಹಿಡಿದು ನಿಧಾನವಾಗಿ ತನ್ನ ಕಡೆಗೆ ತಿರುಗಿಸ್ಕೊಳ್ತಾನೆ. ಅನ್ವಿತಾ ಇನ್ನು ತಪ್ಪಿಸಿಕೊಳ್ಳಲು ದಾರಿ ಇಲ್ಲದೆ ಬಾಲ್ಕನಿಯ ಹಿಂಭಾಗದ ಕಬ್ಬಿಣದ ಗ್ರಿಲ್ಗೆ ಪೂರ್ತಿಯಾಗಿ ಹುರ್ಕೊಂಡ್ಳು. ವೇದ್ ಇವಾಗ ಅವಳ ತೀರ ಹತ್ತಿರ ಬಂದು ಅವಳ ಸುಂದರ ಕಣ್ಣುಗಳನ್ನೇ ದಿಟ್ಟಿಸಿ ನೋಡ್ತಾ ಇದ್ದ. ಆ ಕಣ್ಣುಗಳಲ್ಲಿದ್ದ ತೀವ್ರ ಪ್ರೀತಿಯನ್ನು ನೇರವಾಗಿ ಎದುರಿಸಲಾರದೆ ಅವಳು ನಾಚಿಕೆಯಿಂದ ತನ್ನ ಕಣ್ಣು ರೆಪ್ಪೆಗಳನ್ನು ಕೆಳಗಿಳಿಸ್ಕೊಂಡ್ಳು. ಲೆಕ್ಕಾಕು ಅನ್ವಿತಾ, ಕಳೆದ 2 ದಿನಗಳಿಂದ ಕೆಲಸದ ಒತ್ತಡದಲ್ಲಿ ನನಗೆ ನಿನ್ನಿಂದ ಒಂದು ಸಣ್ಣ ಕೇಸ್ ಕೂಡ ಸಿಕ್ಕಿಲ್ಲ. ಇವತ್ತು ಕೂಡ ನೀನು ನನ್ನಿಂದ ದೂರ ಸರಿತಿದ್ಯಾ. ಹಾಗಾದರೆ ನನ್ನ ಪ್ರೀತಿಯ ಖಾತೆಯಲ್ಲಿ ಎಷ್ಟು ಬಾಕಿ ಇದೆ ನೋಡಿ ಇವಾಗ. ಅವನು ಮಾತನಾಡುತ್ತಾ ತನ್ನ ಗಡ್ಡದ ಕೆನ್ನೆಯನ್ನು ಅವಳ ಮೃದುವಾದ ಮುಖದ ಮೇಲೆ ಪ್ರತ್ಯೇಕವಾಗಿ ಮೆಲ್ಲನೆ ಉಜ್ತಾ ಇದ್ದಾನೆ. ಅವನ ಗಂಡಸ್ತನದ ಸ್ಪರ್ಶಕ್ಕೆ ಅನ್ವಿತಾಳ ಕೆನ್ನೆಗಳು ನಾಚಿಕೆಯ ಕೆಂಪು ಬಣ್ಣಕ್ಕೆ ತಿರುಗಿ ಒಮ್ಮೆಲೆ ನೋಯಲು ಪ್ರಾರಂಭಿಸ್ತಿದ್ವು. ಅವನು ಇವಾಗ ಸಂಪೂರ್ಣವಾಗಿ ಅವಳ ತುಟಿಗಳನ್ನು ತನ್ನ ವಶಕ್ಕೆ ಹಿಡಿಯಲು ಇನ್ನೇನು ಹತ್ತಿರ ಬರ್ತಾ ಇದ್ದ. ಅವಳ ತುಟಿಗಳ ಅಂಚಿನ ಮೇಲೆ ತನ್ನ ಪ್ರೀತಿಯ ಉಸಿರನ್ನು ಚಲಾಯಿಸಿದ್ದ. ಆ ತೀವ್ರತೆಯಿಂದ ಹೇಗಾದರೂ ತಪ್ಪಿಸ್ಕೊಳ್ಬೇಕಂತ ಯೋಚಿಸ್ತಾ ಅನ್ವಿತಾಗೆ ಸಡನ್ನಾಗಿ ಗೋಡೆಯ ಮೇಲೆ ಒಂದು ಉಪಾಯ ಹೊಳೆಯಿತು. ಅಯ್ಯೋ ವೇದ್, ಅಲ್ಲಿ ನೋಡು ಜಿರಳೆ. ಅನ್ವಿತಾ ಒಮ್ಮೆಲೆ ಜೋರಾಗಿ ಕೂಗಿದ್ಲು. ಜಿರಳೆನಾ? ಎಲ್ಲಿ? ಋಗ್ವೇದ ಜಿರಳೆ ಎಂದರೆ ಸಿಕ್ಕಾಪಟ್ಟೆ ಹೆದರುತ್ತಿದ್ದರಿಂದ ಬೇಗನೆ ಕಂಗಾಲಾಗಿ ಹಿಂತಿರುಗಿ ನೋಡ್ತಾನೆ. ಅಷ್ಟೊತ್ತಿಗೆ ಸಿಕ್ಕಿದೆ ಚಾನ್ಸ್ ಅಂತ ಅನ್ವಿತಾ ಅವನ ಬಿಗಿಯಾದ ಅಪ್ಪಿಗೆಯಿಂದ ಮುದ್ದಾಗಿ ದೂರ ಓಡಿ ಹೋಗ್ತಾಳೆ, ಜಾಣತನದಿಂದ ನಗುತ್ತಾ. ಇನ್ನೊಮ್ಮೆ ನನ್ನ ಹತ್ತಿರ ಹೀಗೆ ಅತಿ ಮಾಡಿದ್ರೆ ನಿಮಗೆ ಸರಿಯಾದ ಹೊಡೆತ ಬೀಳುತ್ತೆ ಮಿಸ್ಟರ್ ಸೂರ್ಯವಂಶಿ. ಅವಳು ಕಿಲಕಿಲನೆ ನಗುತ್ತಾ ಮೆಟ್ಟಿಲುಗಳ ಮೂಲಕ ಕೆಳಗೆ ಓಡಿ ಹೋದ್ಲು. ಅವಳ ಆ ಮಧುರವಾದ ನಗುವಿನ ಧ್ವನಿ ಇಡೀ ಬಂಗಲೆಯನ್ನು ತುಂಬಿತ್ತು. ಶ್ರೀಮತಿ ಸೂರ್ಯವಂಶಿಯವರೇ, ಇವಾಗ ನೀನು ಎಷ್ಟು ಬೇಕಾದರೂ ಓಡಿ ಹೋಗು, ಆದರೆ ನೀನು ಇಡೀ ದ್ವೀಪ ಸುತ್ತಾಡಿದ ನಂತರ ಕೊನೆಗೆ ವಾಪಸ್ ನನ್ನ ತೋಳುಗಳಿಗೆ ಬರಲು ಬಯಸ್ತೀಯ. ನೆನಪಿರಲಿ. ಋಗ್ವೇದ ಮೇಲಿನಿಂದಲೇ ಜೋರಾಗಿ ಕೂಗಿ ಬೆದರಿಕೆ ಹಾಕ್ತಾನೆ. ಆದರೆ ಅಷ್ಟೊತ್ತಿಗೆ ಅವಳು ಅಲ್ಲಿಂದ ಕೆಳಗೆ ಓಡಿ ಕಣ್ಮರೆಯಾಗಿದ್ಲು. ಅವಳ ಆ ಚೇಷ್ಟೆಗೆ ತಾನೇ ಸೋತು ನಗುತ್ತಾ ಅವನು ಪ್ರಯಾಣದ ಆಯಾಸವನ್ನು ಕಳೆದುಕೊಳ್ಳಲು ಫ್ರೆಶ್ ಆಗೋಕ್ಕೆ ಹೋಗ್ತಾನೆ. ಮಧ್ಯಾಹ್ನದ ಊಟದ ಸಮಯ ಆಯಿತು. ಅನ್ವಿತಾ ತಮಾಷೆಗಾಗಿ ಊಟದ ಟೇಬಲ್ನಿಂದ ಅವನ ಪಕ್ಕದ ಸೀಟ್ನಲ್ಲಿ ಕುಳಿತುಕೊಳ್ಳುವ ಬದಲು ಅವನಿಗಿಂತ ಸ್ವಲ್ಪ ದೂರವಿರಲೆಂದು ನೇರವಾಗಿ ಅವನ ಎದುರಿನ ಕುರ್ಚಿಯ ಮೇಲೆ ಹೋಗಿ ಕುಳಿತುಕೊಳ್ತಾಳೆ. ಋಗ್ವೇದ ಕಿರಿದಾದ ಕಣ್ಣುಗಳಿಂದ ಅವಳ ಆ ಜಾಣತನದ ನಡೆಯನ್ನು ಕಳ್ಳಂತರ ನೋಡ್ತಾ ಇದ್ದ. ಅವಳು ಮಾತ್ರ ತನ್ನ ಮುಖದಲ್ಲಿ ವಿಜಯದ ನಗುವನ್ನು ಇಟ್ಕೊಂಡು ಏನೂ ತಿಳಿಯದವಳಂತೆ ತನ್ನ ಆಹಾರದ ಮೇಲೆ ಮಾತ್ರ ಸಂಪೂರ್ಣವಾಗಿ ಗಮನ ಕೇಂದ್ರೀಕರಿಸಿದ್ಲು. ಆದರೆ ಇದ್ದಕ್ಕಿದ್ದಂತೆ ಟೇಬಲ್ನ ಕೆಳಗಡೆ ಅನ್ವಿತಾಳ ಪಾದಗಳ ಮೇಲೆ ಏನೋ ಒಂದು ರೀತಿಯ ಶೀತ ಮತ್ತು ಮೃದುವಾದ ಅನುಭವ ಆಯಿತು. ಅವಳು ಗಾಬರಿಯಾಗಿ ಮೆಲ್ಲನೆ ಕೆಳಗೆ ಬಾಗಿ ನೋಡಿದಾಗ ಎದುರುಗಡೆ ಕುಳಿತಿದ್ದ ಋಗ್ವೇದ ತನ್ನ ಶೂ ತೆಗೆದು ತನ್ನ ಕಾಲಿನ ಬೆರಳುಗಳಿಂದ ಅನ್ವಿತಾಳ ಪಾದಗಳ ಮೇಲೆ ಮೆಲ್ಲನೆ ಸ್ಪರ್ಶಿಸ್ತಾ ಚಲಿಸ್ತಾ ಇದ್ದಾನೆ.
ಅವಳು ನಾಚಿಕೆಯಿಂದ ಬೇಗನೆ ತನ್ನ ಪಾದವನ್ನು ಹಿಂದಕ್ಕೆ ತೆಗೆದುಕೊಳ್ತಾಳೆ. ಆದರೆ ಅಲ್ಲಿ ಬಂಗಲೆಯ ಕೇರ್ಟೇಕರ್ ಆಂಟಿ ಅವಳ ಮುಂದೆಯೇ ಬಡಿಸುತ್ತಾ ನಿಂತಿದ್ದರಿಂದ ಅನ್ವಿತಾಗೆ ಜೋರ ಕೂಗಲು ಅಥವಾ ಅವನಿಗೇನು ಮಾಡಲು ಅಥವಾ ಏನಾದರೂ ಹೇಳೋಕ ಋಗ್ವೇದ ಅವಳ ಅಸಹಾಯಕತೆಯ ಸಂಪೂರ್ಣ ಲಾಭವನ್ನು ಪಡೆಯುತ್ತಾ ಅವಳನ್ನೇ ನೋಡಿ ಕಣ್ಣನ್ನು ಹೊಡಿತಾ ಇದ್ದಾನೆ. ಊಟ ಮುಗಿದ ನಂತರ ಅವನು ತನ್ನನ್ನು ರೂಮ್ನಲ್ಲಿ ಒಂಟಿಯಾಗಿ ಹಿಡಿಯಬಹುದು ಅಂತ ಹೆದರಿದ ಅನ್ವಿತಾ ಅವನು ಬರುವ ಮುನ್ನವೇ ಡೈನಿಂಗ್ ರೂಮ್ನಿಂದ ಎದ್ದು ಆ ಕೆಲಸದ ಚಿಕ್ಕಮ್ಮನ ಜೊತೆಯಲ್ಲಿ ಇರಲು ತೋಟದ ಕಡೆಗೆ ಹೋದ್ಲು. ಅವಳು ಆಂಟಿಯ ಜೊತೆ ಹರಟೆ ಹೊಡೆಯುತ್ತಾ ಸುಂದರವಾದ ತೋಟಕ್ಕೆ ಹೋಗ್ತಿದ್ದಾಳೆ. ಆಂಟಿ ಅವಳಿಗೆ ಅಂಡಮಾನ್ನ ಎಲ್ಲ ಅಪರೂಪದ ಹೂಗಳ ಹೆಸರಿನ ಬಗ್ಗೆ ಅವುಗಳ ವೈಶಿಷ್ಟ್ಯದ ಬಗ್ಗೆ ವಿವರಿಸ್ತಾ ಮುಂದೆ ಸಾಗ್ತಾ ಇದ್ದಾರೆ. ಅನ್ವಿತಾ ಗಾಳಿಯಲ್ಲಿ ತನ್ನ ಕೈಗಳನ್ನು ಬೀಸುತ್ತಾ ಆ ಹೂಗಳ ಅದ್ಭುತ ವಾಸನೆಯನ್ನು ಮನಸ್ಸಾರೆ ಅನುಭವಿಸ್ತಾ ಕಣ್ಮುಚ್ಚಿ ಹೆಜ್ಜೆ ಹಾಕ್ತಾ ಇದ್ಲು. ಆದರೆ ಬಹಳ ಸಮಯದ ನಂತರವೂ ಅವಳಿಗೆ ತನ್ನ ಪಕ್ಕದಲ್ಲಿದ್ದ ಚಿಕ್ಕಮ್ಮನ ಧ್ವನಿ ಕೇಳಿಸಲೇ ಇಲ್ಲ. ಸುತ್ತಲೂ ಸಂಪೂರ್ಣ ಸೈಲೆನ್ಸ್ ಆಗಿತ್ತು. ಅವಳಿಗೆ ಅನುಮಾನ ಬಂದು ತಕ್ಷಣವೇ ಕಣ್ಣು ತೆರೆದು ಹಿಂತಿರುಗಿ ನೋಡಿದಾಗ ಅಲ್ಲಿ ಆಂಟಿ ಇರಲಿಲ್ಲ. ಬದಲಾಗಿ ಅವಳ ಹಿಂದೆ ಕೇವಲ 2 ಇಂಚು ದೂರದಲ್ಲಿ ಸ್ವತಃ ಋಗ್ವೇದನೆ ತನ್ನ 2 ಕೈಗಳನ್ನು ಎದೆಯ ಮೇಲೆ ಮಡಚಿಕೊಂಡು ಹುಬ್ಬುಗಳನ್ನು ಮೇಲಕ್ಕೆತ್ತಿ ಅತ್ಯಂತ ರೊಮ್ಯಾಂಟಿಕ್ ಆಗಿ ಅವಳನ್ನೇ ನೋಡ್ತಾ ನಿಂತಿದ್ದ. ಅವಳನ್ನು ಕಾಡಿಸಲು ಅವನೇ ಆಂಟಿಯನ್ನು ಅಲ್ಲಿಂದ ಹೋಗಲು ಸನ್ನೆ ಮಾಡಿದ್ದಾನೆ. ಅವಳನ್ನು ಅಷ್ಟು ಹತ್ತಿರದಿಂದ ನೋಡಿದ ಕೂಡಲೇ ಅನ್ವಿತಾಳ ಹೃದಯ ಒಮ್ಮೆಲೆ ಜೋರಾಗಿ ಬಡಿದುಕೊಳ್ಳೋಕೆ ಪ್ರಾರಂಭಿಸುತ್ತೆ. ಅವಳ ಪ್ರೀತಿಯ ಮನಸ್ಸು ಅವಳಿಗೆ ಮೊದಲು ಎಚ್ಚರಿಕೆಯ ಮಾತನ್ನು ನೀಡ್ತು. ಇವಾಗಲಾದರೂ ತಪ್ಪಿಸ್ಕೊಂಡು ಹೋಗು. ಆದರೆ ಋಗ್ವೇದ ಅವಳಿಗೆ ಓಡಲು ಸ್ವಲ್ಪವೂ ಅವಕಾಶ ನೀಡದಂತೆ ಅವಳ ದಾರಿಗೆ ಅಡ್ಡಲಾಗಿ ನಿಂತಿದ್ದರಿಂದ ಅವಳ ಕಾಲುಗಳು ಇದ್ದಕ್ಕಿದ್ದಂತೆ ಇದ್ದ ಜಾಗದಲ್ಲೇ ಹೆಪ್ಪುಗಟ್ತಾ ಇದ್ವು. ಅವಳು ಓಡಾಡಲು ಹೆಜ್ಜೆ ಇಡುವಷ್ಟರಲ್ಲೇ ಅವಳು ಸೀದಾ ಬಂದು ಅವನ ವಿಶಾಲವಾದ ಬಲವಾದ ಎದೆಗೆ ದಪ್ಪಂತ ಡಿಕ್ಕಿ ಹೊಡೆದ್ಲು. ಅವನು ಅವಳ ಆ ಮುದ್ದಾದ ಗಾಬರಿ ಮುಖವನ್ನು ನೋಡಿ ಮಂದವಾಗಿ ಅತ್ಯಂತ ಆಕರ್ಷಕವಾಗಿ ನಗ್ತಾ ಇದ್ದ. ಶ್ರೀಮತಿ ಸೂರ್ಯವಂಶಿ ಅವರೇ, ಈಗ ಹೇಳಿ, ನೀನನ್ನು ಬಿಟ್ಟು ಯಾವ ದ್ವೀಪದಲ್ಲಿ ಇನ್ಯಾವ ಮೂಲೆಗೆ ಓಡೋಗ್ತೀರಾ? ಋಗ್ವೇದ ಅವಳ ಸೊಂಟ ಕೈ ಹಾಕಿ ಲಾಕ್ ಮಾಡ್ಕೊಳ್ತಾನೆ. ಹೇ ವೇದ್, ಬೇಡ ನೋಡು. ಅನ್ವಿತಾ ಸುತ್ತಲೂ ನೋಡಿ ನಾಚಿಕೆ ಅಂತ ತಡಬಡಾಯಿಸ್ತಾ ಇದ್ದಾಳೆ. ನಾನು ಕೇವಲ ನಿನ್ನನ್ನು ಮಾತ್ರ ನೋಡ್ತಿದ್ದೇನೆ. ಋಗ್ವೇದ್ ಕಣ್ಣುಗಳಲ್ಲಿ ಪ್ರೀತಿ ಸೋರಿಸ್ತಾ ಇದ್ದಾನೆ. ನೀನು ಈ ಥರ ಸಾರ್ವಜನಿಕವಾಗಿ ಇಲ್ಲಿ ಮಾಡೋಕ್ಕೆ ಸಾಧ್ಯ ಇಲ್ಲ. ನಾವಿವಾಗ ಮನೆಯ ಒಳಗಿಲ್ಲ, ಹೊರಗಡೆ ತೋಟದಲ್ಲಿದ್ದೀವಿ. ಯಾರಾದರೂ ನೋಡ್ತಾರೆ. ಅನ್ವಿತಾ ಅವನ ಎದೆಯ ಮೇಲೆ ಕೈ ಇಟ್ಟು ತಳ್ಳೋಕೆ ಪ್ರಯತ್ನಿಸಿದ್ಲು. ಹಾಗಾದರೆ ಇವಾಗಲೇ ನೇರವಾಗಿ ನಮ್ಮ ಕೋಣೆಗೆ ಹೋಗೋಣವಾ ಅನ್ವಿತಾ? ಅವನು ತುಂಟತನದಿಂದ ಕಣ್ಣನ್ನು ಮಿಟುಕಿಸ್ದ. ನೀನು ತುಂಬಾ ಜೋರಿದ್ಯಾ. ಅವಳಿಗೆ ಮುಂದೆ ಯಾವುದೇ ಹಠದ ಮಾತುಗಳು ಹೇಳಲು ಬಿಡದಂತೆ ಋಗ್ವೇದ ತಕ್ಷಣವೇ ಬಾಗಿ ಅತ್ಯಂತ ಆಪ್ತವಾಗಿ ಅವಳ ಮೃದುವಾದ ತುಟಿಗಳನ್ನು ತನ್ನ ತುಟಿಗಳಲ್ಲಿ ಬಂಧನದಲ್ಲಿ ಸೆರೆ ಹಿಡಿತಾನೆ. ಆ ಒಂದು ಮುತ್ತಿನ ಸ್ಪರ್ಶದಲ್ಲಿ ಇಬ್ಬರು ಜಗತ್ತಿನ ಎಲ್ಲವನ್ನ ಮರೆತು ತಮ್ಮದೇ ಆದ ಪ್ರೀತಿಯ ಸಾಮ್ರಾಜ್ಯದಲ್ಲಿ ನೆಲೆಸಿದ್ರು. ಸಮುದ್ರದಿಂದ ಬೀಸ್ತಿದ್ದ ತಂಪಾದ ಉಪ್ಪು ನೀರಿನ ಗಾಳಿಯನ್ನ ಆನಂದಿಸ್ತಾ ಇದ್ರು. ಅನ್ವಿತಾ ಇನ್ಮುಂದೆ ತನ್ನ ಮುನಿಸನ್ನು ಮುಂದುವರಿಸಲಾಗದೆ ತಾನೂ ಕೂಡ ತನ್ನ ಕಾಲಿನ ಇಮ್ಮಡಿಗಳನ್ನು ಮೇಲಕ್ಕೆತ್ತಿ ಅವನ ತೀವ್ರವಾದ ಆ ಒಂದು ಪ್ರೀತಿಗೆ ಅತ್ಯಂತ ಆಪ್ತವಾಗಿ ಪ್ರತಿಕ್ರಿಯಿಸ್ತಾಳೆ. ಋಗ್ವೇದ ಅವಳ ನವಿಲಾದ ಸೂಕ್ಷ್ಮ ಸೊಂಟದ ಮೇಲೆ ತನ್ನ 2 ಗಟ್ಟಿ ಮುಷ್ಟಿ ಕೈಗಳನ್ನು ಇಟ್ಟು ತನ್ನ ಹತ್ತಿರಕ್ಕೆ ಮತ್ತಷ್ಟು ಎಳ್ಕೊಳ್ತಾನೆ. ತದನಂತರ ಅವಳನ್ನು ಮೆಲ್ಲನೆ ಎತ್ತಿ ಮಗುವಿನ ರೀತಿ ತೋಟದ ಕಲ್ಲಿನ ಗೋಡೆಗೆ ಹೊರಗಿಸಿ ನಿಲ್ಲಿಸ್ತಾನೆ. ಅನ್ವಿತಾ ಕೂಡ ಕೆಳಗೆ ಬೀಳದಂತೆ ಪ್ರೀತಿಯಿಂದ ಅವಳನ್ನು ಸುತ್ತುವರಿತಾನೆ. ಅವನ ಪ್ರೀತಿಯ ಆಟಕ್ಕೆ ಅವಳು ಸೋತು ನೀರಾಗಿ ಕರಗಿ ಹೋಗ್ತಾಳೆ. ಅವನ ಆಪ್ತತೆಯನ್ನು ಪಡೆಯಲು ಅವನನ್ನು ತನ್ನ ಮುಖದ ಹತ್ತಿರ ಎಳೆದಿದ್ಲು. ಋಗ್ವೇದ ಅವಳ ಪ್ರೀತಿಗೆ ಶರಣಾಗತಿಯನ್ನು ನೋಡಿ ಮಂದವಾಗಿ ನಗುತ್ತಾ ಅವಳ ಉಸಿರು ಇವನ ಉಸಿರಿನೊಂದಿಗೆ ಬೆರೆತು ಹೋಯಿತು. ಯಾರೋ ಇಷ್ಟೊತ್ತು ನನ್ನಿಂದ ತುಂಬ ದೂರ ಓಡೋಗ್ತಿದ್ರು ಅಲ್ವಾ ಮಿಸ್ ಅನ್ವಿತಾ? ಇವಾಗ ಏನಾಯಿತು? ಅವನು ನಿಲ್ಲಿಸಿ ನಿಧಾನವಾಗಿ ತನ್ನ ಮೂಗನ್ನು ಅವಳ ಮುದ್ದಾದ ಮುಗಿಗೆ ಮುಟ್ಟಿ ಪ್ರೀತಿಯಿಂದ ಉಚ್ಕೊಂಡ. ಅನ್ವಿತಾ ನಾಚಿಕೆಯಿಂದ ಕಣ್ಮುಚ್ಚಿ ಮುಖವನ್ನು ಬಚ್ಚಿಟ್ಟುಕೊಳ್ಳಲು ಅವನ ಕುತ್ತಿಗೆ ಒಳಗೆ ಅತ್ಯಂತ ಬಿಗಿಯಾಗಿ ಅವನನ್ನು ತಪ್ಪಿಕೊಂಡ್ಳು. ಕಡಲ ತೀರದ ಆ ತಂಗಾಳಿ ಅವರಿಬ್ಬರ ಪ್ರೀತಿಯ ಬಂಧನಕ್ಕೆ ಸಾಕ್ಷಿಯಾಗಿ ಬೀಸ್ತಾ ಇತ್ತು. ಕತೆ ಮುಂದುವರಿಯುತ್ತೆ. ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿ ಕಾಣೋ ಬೆಲ್ ಐಕನ್ನ ಪ್ರೆಸ್ ಮಾಡಿ ನೋಟಿಫಿಕೇಶನ್ನ ಆನ್ ಮಾಡಿ ಇಟ್ಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್.